ಸ್ನೇಹಿತರೆ ನಮಸ್ಕಾರ. ನಮ್ಮ ನಾಡು ನುಡಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಹಿಂದಿನ ವಿಡಿಯೋದಲ್ಲಿ ಶ್ರೀ ರಾಘವೇಂದ್ರ ತೀರ್ಥರ ಪೂರ್ವಜರ ಇತಿಹಾಸದ ಬಗ್ಗೆ ತಿಳಿದುಕೊಂಡೆವು. ಮುಂದೆ ಶ್ರೀ ರಾಘವೇಂದ್ರ ತೀರ್ಥರು ತಮಿಳುನಾಡಿನ ಚಿದಂಬರಂನ ಬಳಿ ಇರುವ ಭುವನಗಿರಿ ಎಂಬ ಸಣ್ಣ ಹಳ್ಳಿಯಲ್ಲಿ 1595ರಲ್ಲಿ ಮನ್ಮಥನಾಮ ಸಂವತ್ಸರ ಪಾಲ್ಗುಣ ಮಾಸ ಶುಕ್ಲ ಪಕ್ಷ ಸಪ್ತಮಿ ಗುರುವಾರ ಮೃಗಶಿರ ನಕ್ಷತ್ರದಲ್ಲಿ ಜನಿಸಿದರು. ಶ್ರೀ ರಾಘವೇಂದ್ರ ತೀರ್ಥರು ಪೂರ್ವಜನ್ಮದಲ್ಲಿ ವ್ಯಾಸತೀರ್ಥರಾಗಿದ್ದರು. ಶ್ರೀ ವ್ಯಾಸತೀರ್ಥರು 1447ರಲ್ಲಿ ಮೈಸೂರಿನ ಬನ್ನೂರಿನಲ್ಲಿ ಯತಿರಾಜ ಎಂಬ ಹೆಸರಿನಿಂದ ಬ್ರಾಹ್ಮಣ್ಯ ತೀರ್ಥರ ಕೃಪಾ ಕಟಾಕ್ಷದಿಂದ ಜನಿಸಿ ಮುಳುಬಾಗಿಲಿನ ಶ್ರೀಪಾದರಾಜರ ಬಳಿಯಲ್ಲಿ ಶಿಷ್ಯರಾಗಿ ಕೆಲಕಾಲ ಇರುತ್ತಾರೆ. ಮುಂದೆ ಶ್ರೀಪಾದರಾಜರ ಆದೇಶದಂತೆ ವಿಜಯನಗರ ಸಾಮ್ರಾಜ್ಯದ ಚಂದ್ರಗಿರಿ ನಗರವನ್ನು ತಲುಪಿ ಅಲ್ಲಿ ಸಾಲುವ ನರಸಿಂಹದೇವರಾಯನ ಆಸ್ಥಾನದಲ್ಲಿ ರಾಜಗುರುಗಳಾಗಿರುತ್ತಾರೆ. ಕೃಷ್ಣ ನೀ ಬೇಗನ ಬಾರೋ, ದಾಸರೆಂದರೆ ಪುರಂದರದಾಸ, ಒಳಗೆ ಸುಲಭವೋ ಹೀಗೆ ಮುಂತಾದ ಕನ್ನಡದಲ್ಲಿ ಕೀರ್ತನೆಗಳನ್ನು ರಚಿಸಿದ್ದಾರೆ. 1465ರಿಂದ 1539ರವರೆಗೆ ವಿಜಯನಗರದ ಕುಲಗುರುಗಳಾಗಿ ಸತತ 6 ತಲೆಮಾರಿನ ಸಾಮ್ರಾಜ್ಯಕ್ಕೆ ಮಾರ್ಗದರ್ಶಕರಾಗಿರುತ್ತಾರೆ. ಇವರು ತಿರುಮಲದ ಬಳಿ ಇರುವ ಚಂದ್ರಗಿರಿಯಲ್ಲಿ ಕುಲಗುರುಗಳಾಗಿದ್ದಾಗ ತಿರುಪತಿಯ ತಿಮ್ಮಪ್ಪನ ಆರಾಧನೆಯನ್ನು ಮಾಡಿರುತ್ತಾರೆ ಮತ್ತು ಕೃಷ್ಣ ಭಕ್ತರಾಗಿರುತ್ತಾರೆ. ನರಸನ ಕಾಲದಲ್ಲಿ ಹಂಪಿಗೆ ಬಂದು ನೆಲೆಸಿ ಮುಂದೆ ಶ್ರೀ ಕೃಷ್ಣದೇವರಾಯನ ಪ್ರಿಯ ಗುರುಗಳಾಗಿರುತ್ತಾರೆ. ಕೃಷ್ಣದೇವರಾಯನ ನಂತರ ಅಚ್ಯುತ ದೇವರಾಯನಿಗೂ ಕೆಲ ಕಾಲ ಕುಲಗುರುಗಳಾಗಿರುತ್ತಾರೆ. ಇವರ ಶಿಷ್ಯರು ವಿಜಯೇಂದ್ರ ತೀರ್ಥರು ಮತ್ತು ವಾದಿರಾಜ ತೀರ್ಥ. ಮ್ಲೇಚ್ಛ ಕುಲದ ಸುಲ್ತಾನರ ನಿಜಾಮರ ಉಪಟಳ ಹೆಚ್ಚಾಗಿ ನೆರೆಹೊರೆಯಲ್ಲಿ ಹೆಚ್ಚಾಗಿತ್ತು. ಆಗ ವ್ಯಾಸತೀರ್ಥರು ಸನಾತನ ಧರ್ಮದ ಬಗ್ಗೆ, ದ್ವೈತ ಸಿದ್ಧಾಂತದ ಬಗ್ಗೆ ಜನರಲ್ಲಿ ಉಪದೇಶ ಮಾಡಿದರು. ವಿಜಯನಗರದಂಥ ಸನಾತನ ಕನ್ನಡ ಸಾಮ್ರಾಜ್ಯಕ್ಕೆ ಯಾವ ತೊಂದರೆ ಬಾರದಿರಲಿ ಎಂದು ಸಂಕಲ್ಪಿಸಿದರು. 1539ರಲ್ಲಿ ಫಾಲ್ಗುಣ ಮಾಸದಲ್ಲಿ ಹಂಪಿಯಲ್ಲಿ ನಿಧನರಾದರು. ಅವರು ನಿಧನರಾದಾಗ ವಿಜಯನಗರದಲ್ಲಿ ಅಳಿಯ ರಾಮರಾಯನ ರಾಜ್ಯಭಾರ ನಡೆದಿತ್ತು. ಅವರು ಬೃಂದಾವನವು ಹಂಪಿಯ ಬಳಿ ಇರುವ ನವಬೃಂದಾವನದಲ್ಲಿ ಇದೆ. ಮುಂದೆ ಇವರೇ ಸನಾತನ ಧರ್ಮವನ್ನು ಉತ್ತುಂಗಕ್ಕೆ ಏರಿಸುವ ಸಂಕಲ್ಪವನ್ನು ಮಾಡಿ ಆರ್ತ ಜನರಿಗೆ ರಕ್ಷಣೆಯನ್ನು ಮಾಡಬೇಕು ಎಂಬ ಉದ್ದೇಶದಿಂದ ತಿರುಪತಿಯ ವೆಂಕಟೇಶ್ವರನ ಅನುಗ್ರಹದಿಂದ ವೆಂಕಟನಾಥನಾಗಿ ಅಂದರೆ ಶ್ರೀ ರಾಘವೇಂದ್ರ ತೀರ್ಥರಾಗಿ ಜನಿಸುತ್ತಾರೆ. ಪೂರ್ವಕಾಲದಲ್ಲಿ ವ್ಯಾಸತೀರ್ಥರ ಶಿಷ್ಯರಾಗಿದ್ದ ವಿಜಯೇಂದ್ರ ತೀರ್ಥರ ಶಿಷ್ಯ ಸುಧೀಂದ್ರ ತೀರ್ಥರ ಬಳಿಯಲ್ಲಿ ಅಭ್ಯಾಸ ಮಾಡಿ ಸುಧಾಪರಿಮಳಾಚಾರ್ಯರೆನಿಸುತ್ತಾರೆ. ಸ್ನೇಹಿತರೆ, ಶ್ರೀ ರಾಘವೇಂದ್ರರು ಹೇಗೆ ಬೆಳೆದು ದೊಡ್ಡವರಾದರು ಎಂದು ಮುಂದಿನ ಭಾಗದಲ್ಲಿ ಈ ವಿಡಿಯೋದಲ್ಲಿ ನಾವು ನೋಡೋಣ. ಸ್ನೇಹಿತರೆ, ವಿಡಿಯೋ ನೋಡೋದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಆಲ್ ನೋಟಿಫಿಕೇಷನ್ಗಾಗಿ ರೆಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಶ್ರೀ ರಾಘವೇಂದ್ರ ತೀರ್ಥರು ತಿಮ್ಮಣ್ಣ ಭಟ್ಟ ಮತ್ತು ಗೋಪಿಕಾಂಬೆಯ ದ್ವಿತೀಯ ಪುತ್ರನಾಗಿ ಜನಿಸುತ್ತಾರೆ. ದ್ವಿತೀಯ ಪುತ್ರನನ್ನು ಪಡೆದ ತಿಮ್ಮಣ್ಣ ಭಟ್ಟರು ಶಾಸ್ತ್ರೋಕ್ತ ರೀತಿಯಲ್ಲಿ ಹೋಮವನ್ನು ಮಾಡಿದರು. ಆ ಶುಭ ಸಂದರ್ಭದಲ್ಲಿ ಸಂತೋಷದ ಸನ್ನಿವೇಶದಲ್ಲಿ ತಿಮ್ಮಣ್ಣ ಭಟ್ಟರು ಇಹಪರ ಸುಖಕ್ಕೆ ಸಾಧನವಾಗಲೆಂದು ವಿಪ್ರೋತ್ತಮರಿಗೆ ದಾನಗಳನ್ನು ಇತ್ತು ದಕ್ಷಿಣೆಯನ್ನು ಕೊಟ್ಟು ಅವರಿಂದ ವೇದೋಕ್ತವಾದ ಆಶೀರ್ವಾದಗಳನ್ನು ಪಡೆದರು. ತೊಟ್ಟಿಲಿನಲ್ಲಿ ಮಲಗಿದ ಶಿಶುವು ತನ್ನ ಪಾದಾಂಗುಷ್ಟವನ್ನು ತನ್ನ ಬಾಯಲ್ಲಿ ಇಟ್ಟುಕೊಂಡಿತು. ಮುಂದೆ ಆ ಪಾದಪದ್ಮವು ಸುರರಿಂದಲೂ ಭೂಸುರರಿಂದಲೂ ಅಸಂಖ್ಯಾತ ಭಕ್ತಕೋಟಿಯಿಂದಲೂ ಪೂಜಿಸಲ್ಪಡುವುದು ಎಂಬುದನ್ನು ಗುರುರಾಜರು ತಮ್ಮ ಶೈಶವಾವಸ್ಥೆಯಲ್ಲಿ ಸೂಚಿಸಿದಂತೆ ತಿಳಿಯಬೇಕು. 300 ತುಂಬಿದ ಮುದ್ದು ಮಂಚಾಲೆರಾಯರಿಗೆ ಶ್ರೀ ಪ್ರಹ್ಲಾದರಾಜರಿಗೆ ಈಗಲೂ ಪಾದಪೂಜೆ ಜರುಗುತ್ತಲಿದೆ. ವೆಂಕಟೇಶನ ವರಪ್ರಸಾದದಿಂದ ಜನಿಸಿದ ಶಿಶುವು ಸರ್ವವಂದ್ಯನಾದ ಲೋಕೇಶನಾದ ವೆಂಕಟಾಚಲನಾಥನಂಥ ಸರ್ವತ್ರ ಧರಣೀಶರಿಂದ, ಮಂತ್ರಿ ಸಾಮಂತರಿಂದ, ವಿದ್ಯುನ್ಮನಿಗಳಿಂದ, ಅಸಂಖ್ಯಾತ ಭಕ್ತಜನರಿಂದ ವಂದಿತನಾಗಿ ಪೂಜೆ ಸೇವೆಗೊಳ್ಳಲಿ ಎಂಬ ಉದ್ದೇಶದಿಂದ ಆ ಶಿಶುವಿಗೆ ವೆಂಕಟನಾಥನೆಂದೇ ನಾಮಕರಣ ಮಾಡಿದರು.
ತಿಮ್ಮಣ್ಣ ಭಟ್ಟರು ಮಗನಿಗೆ 6ನೇ ತಿಂಗಳಿನಲ್ಲಿ ಅನ್ನಪ್ರಾಶನವನ್ನು ಮಾಡಿ ಸಂತಸಪಟ್ಟರು. 3ನೇ ವರ್ಷದಲ್ಲಿ ಚೌಲವನ್ನು ಮಾಡಿದರು. ಬಳಿಕ ವಿದ್ಯಾಭ್ಯಾಸ ಕಾಲದಲ್ಲಿ ಓಂಕಾರವನ್ನು ಬರೆದು ಓಂಕಾರದಲ್ಲಿ ಶ್ರೀಹರಿಯು ಅಡಗಿರುವನೆಂದು ತಂದೆ ಮಗನಿಗೆ ಹೇಳುತ್ತಿರಲು ಅನಂತನಾದ ಶ್ರೀಮನ್ನಾರಾಯಣನು ಬಹು ಚಿಕ್ಕದಾದ ಪ್ರಣವದಲ್ಲಿ ಅಡಗಿರಲು ಹೇಗೆ ಸಾಧ್ಯವೆಂದು ತಂದೆಯನ್ನು ಪ್ರಶ್ನಿಸಿ ಓಂಕಾರಾರ್ಥವು ತನಗೆ ಮೊದಲೇ ತಿಳಿದಿದೆ ಎಂದು ಹೇಳಿ ಆಶ್ಚರ್ಯವನ್ನು ಉಂಟುಮಾಡಿದರು. ಚತುರನಾದ ವೆಂಕಣ್ಣನ ಬಾಯಿಯಿಂದ ಬಂದ ಉಪನಿಷದ್ ವಾಕ್ಯಗಳನ್ನು ಕೇಳಿ ಬಂಧು ಮಿತ್ರರು ಹೆಮ್ಮೆಯಿಂದ ಸಂತಸಪಟ್ಟರು. ತಂದೆಯಾದ ತಿಮ್ಮಣ್ಣ ಭಟ್ಟರ ಸುಕೃತವನ್ನು ಕೊಂಡಾಡಿದರು. ತಿಮ್ಮಣ್ಣ ಭಟ್ಟರು ಮಗನ ಮುಖಾರವಿಂದವನ್ನು ಕಂಡು ಸಂತಸಪಟ್ಟರು. ವೆಂಕಟನಾಥನ ಸಹೋದರಿ ಪ್ರಾಪ್ತ ವಯಸ್ಕಳಾದ ವೆಂಕಟಾಂಬೆಗೆ ಉತ್ತಮ ವಂಶದಲ್ಲಿ ಅತ್ಯುತ್ತಮ ಪಂಡಿತನನ್ನೇ ತರಲು ತಿಮ್ಮಣ್ಣ ಭಟ್ಟರು ವರಾನ್ವೇಷಣಕ್ಕಾಗಿ ಹೊರಟರು. ಪವಿತ್ರವಾದ ಕಾಶ್ಯಪ ವಂಶದಲ್ಲಿ ಜನಿಸಿದ ಸದ್ಗೃಹಸ್ಥರಲ್ಲಿ ಮಧುರಾ ನಗರ ನಿವಾಸಿಯಾದ ಮೇಧಾವಿಯಾದ ಲಕ್ಷ್ಮೀ ನರಸಿಂಹಾಚಾರ್ಯನು ಸುಂದರನು, ದೃಢಕಾಯನು, ಮಹಾಮೇಧಾವಿಯಾಗಿದ್ದನು. ಲಕ್ಷ್ಮೀ ನರಸಿಂಹಾಚಾರ್ಯನ ವಿವಾಹ ಮಾಡಲು ಆತನ ಮಾತಾಪಿತೃಗಳು ಸಿದ್ಧರಿದ್ದರು. ತಿಮ್ಮಣ್ಣ ಭಟ್ಟರು ಆಚಾರ್ಯರ ಗುರು ಹಿರಿಯರನ್ನು ಕಂಡು ಮಾತನಾಡಿ ವೆಂಕಟಾಂಬೆಯನ್ನು ಆಚಾರ್ಯನಿಗಿತ್ತು ವಿವಾಹ ಮಾಡಲು ನಿಶ್ಚಯಿಸಿದರು. ಶುಭ ಮುಹೂರ್ತದಲ್ಲಿ ತಿಮ್ಮಣ್ಣ ಭಟ್ಟರು ವೆಂಕಟಾಂಬೆಯನ್ನು ಮಧುರೆಯ ಲಕ್ಷ್ಮೀ ನರಸಿಂಹಾಚಾರ್ಯರಿಗೆ ಕೊಟ್ಟು ವಿವಾಹ ಮಾಡಿದರು. ಬಂಧು ಮಿತ್ರರಿಗೆ ಸೂಕ್ತ ರೀತಿ ಮರ್ಯಾದೆ ಮಾಡಿ ಜನರನ್ನು ಮೃಷ್ಟಾನ್ನ ಭೋಜನದಿಂದ ತಣಿಸಿದರು. ಅದೇ ಸಂದರ್ಭದಲ್ಲಿ ತಿಮ್ಮಣ್ಣ ಭಟ್ಟರು ತನ್ನ ಹಿರಿಯ ಮಗನಾದ ಗುರುರಾಜನಿಗೆ ಬ್ರಹ್ಮೋಪದೇಶವನ್ನು ಮಾಡಿದರು. ತಿಮ್ಮಣ್ಣ ಭಟ್ಟರು ಅನತಿ ಕಾಲದಲ್ಲಿ ಸಂಸಾರ ಭಾರವನ್ನು ಜ್ಯೇಷ್ಠಪುತ್ರನಾದ ಗುರುರಾಜನಿಗೆ ಒಪ್ಪಿಸಿ ಇಹಲೋಕದ ಯಾತ್ರೆಯನ್ನು ಮುಗಿಸಿದರು. ನಿಧನರಾದ ತಂದೆಯ ಇಚ್ಛೆಯಂತೆ ಗುರುರಾಜನು ಚುರುಕುಮತಿಯಾದ ವೆಂಕಟನಾಥನ ಮುಂಜಿಯನ್ನು ಮಾಡಿದನು. ಯಶೋದೆಯ ಕಂದನಾದ ಶ್ರೀಕೃಷ್ಣನು ವಿದ್ಯಾಭ್ಯಾಸಕ್ಕಾಗಿ ಗುರುಗಳಾದ ಸಾಂದೀಪಿನಿ ಆಚಾರ್ಯರಲ್ಲಿ ಹೊರಟಂತೆ ಗೋಪಿಕಾಂಬೆಯ ಕಣ್ಮಣಿಯಾದ ವೆಂಕಟನಾಥನು ಶಾಸ್ತ್ರಾಧ್ಯಯನಕ್ಕಾಗಿ ವೇದಶಾಸ್ತ್ರ ಪಾರಂಗತರಾದ ಶ್ರೀ ಲಕ್ಷ್ಮೀ ನರಸಿಂಹಾಚಾರ್ಯರಲ್ಲಿ ತೆರಳಿದರು. ಸಮವಯಸ್ಕರಾದ ಬಾಲಕರೊಂದಿಗೆ ವೇದಾಧ್ಯಯನ ಮಾಡಿದರು. ಕಲಿತ ಪಾಠವನ್ನು ಪದೇ ಪದೇ ನೋಡಬೇಕಾಗಲಿಲ್ಲ. ಒಮ್ಮೆ ಪಠಿಸಿದರೆ ಸಾಕೆನಿಸುವ ಜ್ಞಾಪಕ ಶಕ್ತಿಯುಳ್ಳ ವೆಂಕಟನಾಥನಿಗೆ ವಿದ್ಯಾಭ್ಯಾಸವು ಸಕ್ರಮವಾಗಿ ಜರುಗಿ ಉತ್ತೇಜನವಾಯಿತು. ಸಹಪಾಠಿಗಳು ರಾತ್ರಿ ಹಗಲು ಕಲಿತ ವಿದ್ಯೆಯನ್ನು ಪಠಿಸಿದರೂ ವೆಂಕಟನಾಥನಂತೆ ಪಾಠಗಳನ್ನು ಒಪ್ಪಿಸಲಾಗಲಿಲ್ಲ. ವೆಂಕಟನಾಥನಂತೆ ಗುರುಗಳ ಪ್ರೀತಿಗೆ ಪಾತ್ರರಾಗಲಿಲ್ಲ. ಸಹಪಾಠಿಗಳು ಆಟಪಾಠಗಳಲ್ಲಿ ಕಾಲ ಕಳೆದರು. ವೆಂಕಟನಾಥನು ಜ್ಞಾನಾರ್ಜನೆಯನ್ನು ಮಾಡಿ ತಪೋನಿಷ್ಠನಾಗಲು ಬೇಕಾದ ಸಾಧನೆಗಳನ್ನು ಮಾಡಿಕೊಂಡನು. ಬಾಣದ ಗುರಿಯಂತೆ ಲಕ್ಷ್ಯವನ್ನಿಟ್ಟು ಪರರ ಮೇಲೆ ಆಧಾರ ಪಡದೆ ವಾಯುವೇಗದಲ್ಲಿ ವೇದಾಧ್ಯಯನ ಮಾಡಿ ಪರಬ್ರಹ್ಮನನ್ನು ತಿಳಿಯಲು ಹಾತೊರೆದನು. ಘನ ವಿದ್ವಾಂಸನಾದ ವೆಂಕಟನಾಥನ ನಾಲಿಗೆಯ ಮೇಲೆ ಶಾರದೆಯು ನಲಿದಾಡಿದಳು. ಸಾಕ್ಷಾತ್ ಸರಸ್ವತಿಯ ಪುತ್ರನಾದ ವೆಂಕಟನಾಥನು ವಿವಾಹಕ್ಕೆ ಪ್ರಾಪ್ತ ವಯಸ್ಕನಾಗಲು ಯೌವನದಲ್ಲಿ ಸುಂದರನಾಗಿಯೂ ಮನಮೋಹಕವಾಗಿಯೂ ಕಂಡನು. ಅಗ್ನಿಕಾರ್ಯ ಭಿಕ್ಷಾಟನಾದಿಗಳನ್ನು ಮಾಡಿ ಬ್ರಹ್ಮಚಾರಿಯಾದ ವೆಂಕಟನಾಥನು ಋಷಿ ಋಣವನ್ನು ತೀರಿಸಿದ್ದಾನೆ. ಮುಂದೆ ವೈಶ್ವದೇವಾದಿ ಕಾರ್ಯಗಳಿಂದ ದೇವಋಣವು ಪುತ್ರ ಸಂತಾನವನ್ನು ಪಡೆದು ಪಿತೃಋಣವು ತೀರಿಸಬೇಕಾಗಿದೆ. ದೇವ ಪಿತೃಋಣವು ತೀರಿಸಲು ಸಮರ್ಥನಾಗಲೆಂದು ಪ್ರಾಪ್ತ ವಯಸ್ಕನಾದ ವೆಂಕಟನಾಥನಿಗೆ ವಿವಾಹ ಮಾಡಲು ಅಣ್ಣ ಗುರುರಾಜಾಚಾರ್ಯನು ಉದ್ಯುಕ್ತನಾದನು. ಮುಂದೆ ವೆಂಕಟನಾಥನಿಗೆ ಯಾರೊಂದಿಗೆ ವಿವಾಹವಾಯಿತು ಎಂದು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಮಸ್ಕಾರ.